ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ವೇಳೆ ಭಾರೀ ದುರಂತವೊಂದು ತಪ್ಪು ಹೋಗಿದೆ. ಸದ್ಯ ಕಾಮಗಾರಿಯ ಸಂದರ್ಭದಲ್ಲಿ ಆಯ ತಪ್ಪಿ ಬಿದ್ದಿರುವಂತಹ ಬೃಹತ್ ಕ್ರೇನ್ ಇನ್ನು ಮೆಟ್ರೋ ಗಾರ್ಡನ್ ಜೋಡಿಸುವ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ನೀಲಿ ಮಾರ್ಗದಲ್ಲಿ ಕಾಮಗಾರಿ ವೇಳೆ ನಡೆದಿರುವಂತಹ ಅವಘಡ ಇದು. ಅದರಲ್ಲೂ ಕೂಡ ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ. ಸದ್ಯ ಇಲ್ಲಿ ಒಂದು ದೊಡ್ಡ ದುರಂತವೇ ತಪ್ಪು ಹೋಯಿತು ಅಂತ ಹೇಳ್ಬೋದು. ಎಲ್ಲೋ ಒಂದು ರೀತಿಯಾಗಿ ಟೈಮ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಯಾರಿಗೂ ಕೂಡ ಏನು ಆಗಲಿಲ್ಲ. ಕಾಮಗಾರಿ ವೇಳೆ ಆಯ ತಪ್ಪಿ ಬಿದ್ದಿರುವಂತಹ ಬೃಹತ್ ಕ್ರೇನ್ ಮೆಟ್ರೋ ಗಾರ್ಡನ್ ಜೋಡಿಸುವ ವೇಳೆ ಅವಘಡ ಸಂಭವಿಸಿದೆ. ನೀಲಿ ಮಾರ್ಗದಲ್ಲಿ ಕಾಮಗಾರಿ ವೇಳೆ ನಡೆದಿರುವಂತಹ ಅವಘಡ ಇದು. ಬೃಹತ್ ಕ್ರೇನ್ ಆಯ ತಪ್ಪಿ ಬಿದ್ದಿದೆ. ಮೆಟ್ರೋ ಗಾರ್ಡನ್ ಜೋಡಿಸುವ ವೇಳೆ ನಡೆದಿರುವಂತಹ ಅವಘಡ ಇದು. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಕ್ರೇನ್ ಏನಾದರೂ ಅಪ್ಪಿತಪ್ಪಿ ಯಾರ ಮೇಲಾದರೂ ಬಿದ್ದಿದ್ರೆ ಅಲ್ಲೇ ಸ್ಪಾಟ್ ಔಟ್ ಆಗ್ತಾ ಇದ್ರು. ಮತ್ತೆ ಅದರಲ್ಲೂ ಕೂಡ ಈ ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ಅಥವಾ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಅಂತಂದರೆ ಒಂದು ರೀತಿಯಾಗಿ ಸೂಸೈಡ್ ಹಾಟ್ಸ್ಪಾಟ್ ಅಂತ ಕರೀತಾರೆ. ಅಂಥ ಒಂದು ದುರ್ಘಟನೆಗಳು ಅವಘಡಗಳು ಈಗಾಗಲೇ ಸಂಭವಿಸಿದೆ. ಇದೀಗ ಇವತ್ತು ನೋಡಿ ಎಷ್ಟು ದೊಡ್ಡ ಆ ಕ್ರೇನ್ ಇದು. ಇಫ್ ಇನ್ ಕೇಸ್ ಅಲ್ಲಿ ಯಾವುದಾದ್ರೂ ಒಂದು ವೆಹಿಕಲ್ಲೋ ಯಾವುದೋ ಒಂದು ಕಾರೋ ಅಥವಾ ಯಾವುದೋ ಒಂದು ಟೂ ವೀಲರ್ ಏನೋ ನಿಂತಿರ್ತಾ ಇತ್ತು, ಅಥವಾ ಅಲ್ಲಿ ಯಾರೋ ಅದು ಒಂದು ವೆಹಿಕಲಲ್ಲಿ ಕೂರ್ತಾ ಇದ್ರು, ಅಥವಾ ಅಲ್ಲಿ ಯಾರೋ ಜನ ಓಡಾಡ್ತಾ ಇದ್ರು, ಮಕ್ಕಳು ಮರಿ ಓಡಾಡ್ತಾ ಇದ್ರು ಅಂತಂದರೆ ಅಪ್ಪಿತಪ್ಪಿ ಅವ್ರ ಮೇಲೆ ಏನಾದರೂ ಬಿದ್ದಿದ್ದರೆ ದೊಡ್ಡ ದುರಂತ ಸಂಭವಿಸ್ತಾ ಇತ್ತು. ಸದ್ಯ ಆ ಟೈಮಲ್ಲಿ ಯಾರು ಇರಲಿಲ್ಲ. ಹಾಗಾಗಿ ಈ ಒಂದು ದೊಡ್ಡ ದುರಂತವೇ ಇಲ್ಲಿ ತಪ್ಪು ಹೋಗಿದೆ. ಅದೃಷ್ಟವಶಾತ್ ಅಂತ ಹೇಳ್ಬೋದು. ಆದರೂ ಕೂಡ ಇಂತಹ ನಿರ್ಲಕ್ಷ್ಯಗಳು ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲೇ ಇಲ್ಲಿ ಪದೇ ಪದೇ ಯಾಕಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲೋ ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ.